ಒಂದು ವಿಡಿಯೋದಲ್ಲಿ ಫೈನಾನ್ಷಿಯಲ್ ಇನ್ಕ್ಲೂಷನ್ ಬಗ್ಗೆ ನೋಡೋಣ. ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂದರೆ ಏನಪ್ಪ ಅಂದರೆ ಫಸ್ಟ್ ಮೀನಿಂಗ್. ಫೈನಾನ್ಷಿಯಲ್ ಇನ್ಕ್ಲೂಷನ್ ಈಸ್ ಎನ್ಶೂರಿಂಗ್ ದಟ್ ಆಲ್ ಇಂಡಿವಿಜುವಲ್ಸ್ ಆ್ಯಂಡ್ ಬಿಸ್ನೆಸ್ಸಸ್ ಹ್ಯಾವ್ access to and can use a range of financial services including savings and payments, credits, insurance and pension products. ಏನಪ್ಪ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂದರೆ ಈಗ ಅರ್ಬನ್ ಏರಿಯಾ ಆ್ಯಂಡ್ ರೂರಲ್ ಏರಿಯಾ. ಅರ್ಬನ್ ಏರಿಯಾದಲ್ಲಿ ಎಲ್ಲ ಒಂದು ಬ್ಯಾಂಕ್ನ ಇಟ್ ಮೀನ್ಸ್ ಬ್ಯಾಂಕ್ ಫೆಸಿಲಿಟಿ ಇರುತ್ತೆ. ಹಾಗಾಗಿ ಅಲ್ಲಿರ್ತಕ್ಕಂಥ ಜನರಿಗೂ ಕೂಡ ಬ್ಯಾಂಕ್ನ ಬಗ್ಗೆ ಮಾಹಿತಿ ಇರುತ್ತೆ. ಕೆಲವೊಂದು ರೂರಲ್ ಏರಿಯಾದಲ್ಲಿ ಬ್ಯಾಂಕ್ ಫೆಸಿಲಿಟಿ ಇಲ್ಲ. ಹಾಗಾಗಿ ಆ ರೂರಲ್ ಏರಿಯಾದಲ್ಲಿ ಇರ್ತಕ್ಕಂಥ ಜನರಿಗೆ ಯಾವುದೇ ರೀತಿ ಬ್ಯಾಂಕ್ ಇಟ್ ಮೀನ್ಸ್ ಫೈನಾನ್ಷಿಯಲ್ ಸರ್ವಿಸಸ್ ಬಗ್ಗೆ ಮಾಹಿತಿಯನ್ನು ಇರುವುದಿಲ್ಲ, ಇನ್ಫಾರ್ಮೇಷನ್ ಇರುವುದಿಲ್ಲ. ಹಾಗಾಗಿ ಅವರು ಯಾವುದೇ ಒಂದು ಸೇವಿಂಗ್ಸ್ ಮಾಡಲಿಕ್ಕೆ, ಪೇಮೆಂಟ್ಸ್, ಕ್ರೆಡಿಟ್, ಇನ್ಶೂರೆನ್ಸ್ ಆ್ಯಂಡ್ ಪೆನ್ಷನ್ ಪ್ರಾಡಕ್ಟ್ಸ್ ಮಾಡಲಿಕ್ಕೆ ಯಾವುದೇ ಒಂದು ಮಾಹಿತಿ ಇರೋದಿಲ್ಲ. ಹಾಗಾಗಿ ಅವರು ಯಾವುದೇ ರೀತಿಯ ಸೇವಿಂಗ್ಸ್ ಕೂಡ ಮಾಡೋದಿಲ್ಲ. ಹಾಗಾಗಿ ಅವರ ಹಣವನ್ನು ಕೇವಲ ಅವರು ಮನೆಯಲ್ಲಿ ಸಂಗ್ರಹಿಸಿಟ್ಟಿರ್ತಾರೆ. ಅದು ಒಂದು ಕೆಲವೊಂದು ಸಲ ವೇಸ್ಟ್ ಕೂಡ, ಇಟ್ ಮೀನ್ಸ್ ಹಾಳಾಗಬಹುದು. ಸೊ ಇಟ್ ಮೀನ್ಸ್ ಕೆಲವೊಂದು ಪ್ರವಾಹ ಬಂತಂದರೆ ಅವ್ರ ಮನೇಲಿ ಇಟ್ಟಿರ್ತಕ್ಕಂಥ ಹಣ ಹೋಗ್ಬೋದು, ಹಾಳಾಗ್ತದೆ. ಹಾಗಾಗಿ ನಾವು ಒಂದು ವೇಳೆ ಬ್ಯಾಂಕಲ್ಲಿ ಇಟ್ಟಿದ್ರೆ ನಮ್ಮದು ಏನೇ ಆಗಿದ್ರೆ, ಪ್ರವಾಹ ಬರಲಿ ಏನೇ ಆಗಲಿ, ಬ್ಯಾಂಕಲ್ಲಿ ಇಟ್ಟರೆ ಸೇಫ್ ಇರುತ್ತೆ ನಮ್ಮ ಹಣ. ಸೊ ಹಾಗಾಗಿ ಫೈನಾನ್ಷಿಯಲ್ ಇನ್ಕ್ಲೂಷನ್ ಕೂಡ ಏನಕ್ಕಪ್ಪ ಇಂಟ್ರೊಡ್ಯೂಸ್ ಮಾಡಿದ್ರೆ ಅಂದರೆ ಫೈನಾನ್ಸ್ ಇಟ್ ಮೀನ್ಸ್ ಫೈನಾನ್ಷಿಯಲ್ ಸರ್ವಿಸಸ್ ಬಗ್ಗೆ ಜನರಿಗೆ ಮಾಹಿತಿ, ಇಟ್ ಮೀನ್ಸ್ ರೂರಲ್ ಏರಿಯಾದಲ್ಲಿ ಇರ್ತಕ್ಕಂಥ ಜನರಿಗೂ ಕೂಡ ಇದರ ಒಂದು ಬಗ್ಗೆ ಮಾಹಿತಿ, ಇನ್ಫಾರ್ಮೇಷನನ್ನು ಕೊಡೋದಕ್ಕೆ. ಆ್ಯಂಡ್ ಎಕ್ಸೆಸ್ ಇಂಡಿವಿಜುವಲ್ ಆ್ಯಂಡ್ ಬಿಸ್ನೆಸ್ ಹ್ಯಾವ್ ಅ ಎಕ್ಸೆಸ್. ಯಾವುದೇ ಒಂದು ಬಿಸ್ನೆಸ್ ಮಾಡಲಿಕ್ಕೆ ಇಟ್ ಮೀನ್ಸ್ ಹಳ್ಳಿಗಾಡಲ್ಲಿ ಇರ್ತಕ್ಕಂಥ ಜನರಿಗೂ ಕೂಡ ಬಿಸ್ನೆಸ್ ಮಾಡಬೇಕಂತ ಇರುತ್ತೆ. ಆ ಒಂದು ಬಿಸ್ನೆಸ್ ಮಾಡಬೇಕಂದ್ರೆ ನಮಗೆ ಹಣದ ಅವಶ್ಯಕತೆ ಇರುತ್ತೆ. ಸೊ ನಮಗೆ ಬ್ಯಾಂಕ್ ಬಗ್ಗೆ ಮಾಹಿತಿ ಇದ್ದರೆ ನಾವು ಬ್ಯಾಂಕ್ ಹತ್ರ ನಾವು ಲೋನನ್ನು ಪಡಿಬೋದು. ಸೊ ಹಾಗಾಗಿ ಮತ್ತು ಇದರ ಮೇನ್ ಇಂಟೆನ್ಷನ್ ಏನಪ್ಪ ಅಂದರೆ ಕೆಲವೊಂದು ಲೋವರ್ ಇನ್ಕಮ್, ಕೆಲವರು ಜನರ ಇನ್ಕಮ್ ಕಡಿಮೆ ಇರುತ್ತೆ. ಅಂಥ ಜನರಿಗೂ ಕೂಡ ನಾವು ಸೇವಿಂಗ್ಸ್ ಮಾಡಲಿಕ್ಕೆ ಮೋಟಿವೇಟ್ ಮಾಡೋ ಸಲುವಾಗಿ ಈ ಒಂದು ಫೈನಾನ್ಷಿಯಲ್ ಇನ್ಕ್ಲೂಷನನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಫೈನಾನ್ಷಿಯಲ್ ಇನ್ಕ್ಲೂಷನ್ ಯಾರು ಇಂಟ್ರೊಡ್ಯೂಸ್ ಮಾಡಿದ್ರಪ್ಪ ಅಂದರೆ ಚೆರಿಡ್ ಬೈ ಡಾಕ್ಟರ್ ಸಿ ರಂಗರಾಜನ್. ಡಾಕ್ಟರ್ ಸಿ ರಂಗರಾಜನ್ ಅವರು ಫೈನಾನ್ಷಿಯಲ್ ಇನ್ಕ್ಲೂಷನನ್ನು ಜಾರಿಗೆ ತಂದಿದ್ದಾರೆ. ಇವರು RBIನ ಎಕ್ಸ್ ಗವರ್ನರ್ ಕೂಡ ಆಗಿದ್ದಾರೆ. ಯಾರು? ಡಾಕ್ಟರ್ ಸಿ ರಂಗರಾಜನ್. ನೆಕ್ಸ್ಟ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ಆಬ್ಜೆಕ್ಟಿವ್ಸ್. ಮೇನ್ ಆಬ್ಜೆಕ್ಟಿವ್ಸ್ ಏನಪ್ಪ ಅಂದರೆ ಫಸ್ಟ್ ಒನ್, ಟು ಹೆಲ್ಪ್ ಇಂಪ್ರೂವ್ ಫೈನಾನ್ಷಿಯಲ್ ಲಿಟ್ರಸಿ ಆ್ಯಂಡ್ ಫೈನಾನ್ಷಿಯಲ್ ಅವೇರ್ನೆಸ್. ಏನಪ್ಪ ಅಂದರೆ ಇದು ಒಂದು ಏನು ಹೆಲ್ಪ್ ಮಾಡುತ್ತೆ ಅಂದರೆ ಫೈನಾನ್ಷಿಯಲ್ ಲಿಟ್ರಸಿಯನ್ನು ಇಂಪ್ರೂವ್, ಇಟ್ ಮೀನ್ಸ್ ಫೈನಾನ್ಸ್ ಸರ್ವಿಸಸ್ ಬಗ್ಗೆ ಎಲ್ಲರಿಗೂ ಮಾಹಿತಿ ನೀಡಬೇಕು. ಎಲ್ಲ ಜನರಿಗೆ ಫೈನಾನ್ಷಿಯಲ್ ಸರ್ವಿಸಸ್ ಬಗ್ಗೆ ಜಾಸ್ತಿ ಮಾಹಿತಿ ಎಲ್ಲ ಜನರಿಗೂ ತಿಳಿಸಲಿಕ್ಕೆ ಹಾಗೂ ಫೈನಾನ್ಷಿಯಲ್ ಅವೇರ್ನೆಸ್ ಮೂಡಿಸಲಿಕ್ಕೆ ಈ ಒಂದು ಫೈನಾನ್ಷಿಯಲ್ ಇನ್ಕ್ಲೂಷನ್ ಹೆಲ್ಪ್ ಮಾಡುತ್ತೆ. ಇಂಪ್ರೂವ್ ದ ಫೈನಾನ್ಷಿಯಲ್ ಲಿಟ್ರಸಿ ಆ್ಯಂಡ್ ಫೈನಾನ್ಷಿಯಲ್ ಅವೇರ್ನೆಸ್. ಇವಾಗ ಸೆಕೆಂಡ್ ಒನ್ ಏನಿದೆ ಅಂದರೆ ಟು ಇನ್ಕ್ಯಾಲ್ಕುಲೇಟ್ ದ ಹ್ಯಾಬಿಟ್ ಆಫ್ ಸೇವಿಂಗ್ ಮನಿ ಎಕ್ಸ್ಪೆಷಲಿ ಅಮಾಂಗ್ ದ ಲೋವರ್ ಇನ್ಕಮ್. ಈಗ ತಾನೇ ಹೇಳಿದೆಲ್ಲ, ಲೋವರ್ ಇನ್ಕಮ್, ಕೆಲವೊಂದು ಜನರ ಇನ್ಕಮ್ ಕಡಿಮೆ ಇರುತ್ತೆ, ಅಂಥವರಿಗೂ ಕೂಡ ಸೇವಿಂಗ್ಸ್ ಮಾಡಲಿಕ್ಕೆ ಮೋಟಿವೇಟ್ ಮಾಡಬೇಕು. ಇನ್ನೊಂದೇನಪ್ಪ ಅಂದರೆ ಟು ಪ್ಲಗ್ ಗ್ಯಾಪ್ಸ್ ಆ್ಯಂಡ್ ಲೀಕ್ ಇನ್ ಡಿಸ್ಟ್ರಿಬ್ಯೂಷನ್ ಆಫ್ ಗೌರ್ಮೆಂಟ್ ಬೆನಿಫಿಟ್ಸ್ ಆ್ಯಂಡ್ ಸಬ್ಸಿಡರಿ ಥ್ರೂ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. DBT, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂದರೆ ಈ ಒಂದು ಗೌರ್ಮೆಂಟ್ಲಿಂದ ಈ ಗೌರ್ಮೆಂಟ್ಲಿಂದ ಜನರು ಏನಪ್ಪ ಅಂದರೆ ಡೈರೆಕ್ಟಾಗಿ ಬೆನಿಫಿಟನ್ನು ಪಡಿತಾರೆ. ಅಂದರೆ ಬೀಚಲ್ಲಿ ಯಾವುದೇ ರೀತಿ ಇಂಟರ್ಮೀಡಿಯೇಟ್ಸ್ ಇರುವುದಿಲ್ಲ. ಡೈರೆಕ್ಟಾಗಿ ನಾವು ಏನೇ ಒಂದು ಗೌರ್ಮೆಂಟ್ ಬೆನಿಫಿಟ್ ಪಡಿಲತ್ತಿದ್ದೀವಿ ಅಂದ್ರೆ ಅದು ಡೈರೆಕ್ಟ್ ಅಮೌಂಟು ನಮ್ಮ ಅಕೌಂಟಿಗೆ, ಇಟ್ ಮೀನ್ಸ್ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ಡೈರೆಕ್ಟಾಗಿ ನಮ್ಮ ಅಕೌಂಟಿಗೆ ಜಮಾ ಆಗುತ್ತೆ. ಸೊ ನೆಕ್ಸ್ಟ್, ಫಾರ್ ಎಕ್ಸಾಂಪಲ್ ಈಗ ಸ್ಟೂಡೆಂಟ್ಸಿಗೆ ಸ್ಕಾಲರ್ಶಿಪ್ ಬರುತ್ತೆ, ಅದು ಡೈರೆಕ್ಟಾಗಿ ಸ್ಟೂಡೆಂಟ್ ಅಕೌಂಟ್ಗೆ ಬರುತ್ತೆ ಅಲ್ವಾ. ಸೊ ಡೈರೆಕ್ಟಾಗಿ ನಮ್ಮ ಅಕೌಂಟಿಗೆ ಬರಬೇಕು, ಮಧ್ಯದಲ್ಲಿ ಯಾವುದೇ ಒಂದು ಮಧ್ಯವರ್ತಿಗಳು ಕೆಲಸ ಮಾಡೋದಿಲ್ಲ ಇಲ್ಲಿ. ಸೊ ನೆಕ್ಸ್ಟ್, ಬ್ರಿಂಗ್ ಇನ್ ಮೊಬೈಲ್ ಬ್ಯಾಂಕಿಂಗ್ ಆಫ್ ಫೈನಾನ್ಷಿಯಲ್ ಸರ್ವಿಸಸ್ ಇನ್ ಎಕ್ಸ್ಟ್ರೀಮ್ಲಿ ರಿಮೋಟ್ ಏರಿಯಾ ಆಫ್ ದ ಕಂಟ್ರಿ. ಇದರ ಮೇನ್ ಒಂದು ಏನಪ್ಪ ಉದ್ದೇಶ ಅಂದರೆ ಬ್ರಿಂಗ್ ಇನ್ ಮೊಬೈಲ್ ಬ್ಯಾಂಕಿಂಗ್. ಇವಾಗ ಆಲ್ಮೋಸ್ಟ್ ಎಲ್ಲರೂ ಕೂಡ ಫೋನ್ಪೇ, ಗೂಗಲ್ ಪೇ ಯೂಸ್ ಮಾಡ್ತಾರಲ್ಲ, ಇದೇ ಮೊಬೈಲ್ ಬ್ಯಾಂಕಿಂಗ್. ಸೊ ಈ ಒಂದು ಮೊಬೈಲ್ ಬ್ಯಾಂಕಿಂಗ್ ಬಗ್ಗೆ ಹಳ್ಳಿಗಾಡು ಪ್ರದೇಶಗಳಲ್ಲಿ ಕೂಡ ಎಲ್ಲರೂ ಇದರ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸುವುದು ಇದರ ಒಂದು ಆಬ್ಜೆಕ್ಟಿವ್ಸ್ ಆಗಿದೆ. ಸೊ ಕೆಲವೊಂದು ಸ್ಕೀಮ್ಗಳಿವೆ ಫೈನಾನ್ಷಿಯಲ್ ಇನ್ಕ್ಲೂಷನ್ನಲ್ಲಿ. ಯಾವ್ಯಾವಪ್ಪ ಅಂದರೆ ಫೈನಾನ್ಷಿಯಲ್ ಇನ್ಕ್ಲೂಷನ್ ಸ್ಕೀಮ್ಸ್ ಇನ್ ಇಂಡಿಯಾ. ಯಾವ್ಯಾವ ಸ್ಕೀಮ್ ಬಂದಿವೆ ಅಂದರೆ ಪ್ರಧಾನಮಂತ್ರಿ ಜನಧನ್ ಯೋಜನೆ,
ಅಟಲ್ ಪೆನ್ಷನ್ ಯೋಜನೆ, ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನೆ, ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ, ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ. ಈ ಒಂದು ಕೆಲವೊಂದು ಸ್ಕೀಮ್ಗಳು ಫೈನಾನ್ಷಿಯಲ್ ಇನ್ಕ್ಲೂಷನಲ್ಲಿ ಬಂದಿವೆ. ನೆಕ್ಸ್ಟ್ ಇವಾಗ ಏನಪ್ಪ ಅಂದರೆ ವೈ ಈಸ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ಇಂಪಾರ್ಟೆಂಟ್. ಏನಕ್ಕಪ್ಪ ಫೈನಾನ್ಷಿಯಲ್ ಇನ್ಕ್ಲೂಷನ್ ಇಂಪಾರ್ಟೆಂಟ್ ಅಂದರೆ ಫಸ್ಟ್ ರೆಡ್ಯೂಸ್ ಪಾವರ್ಟಿ. ಇದು ಫೈನಾನ್ಷಿಯಲ್ ಇನ್ಕ್ಲೂಷನ್ ಏನು ಮಾಡುತ್ತೆ ಅಂದರೆ ರೆಡ್ಯೂಸ್ ಪಾವರ್ಟಿ ಬೈ ಪ್ರೊವೈಡಿಂಗ್ ಎಕ್ಸೆಸ್ ಟು ಸೇವಿಂಗ್ಸ್, ಕ್ರೆಡಿಟ್ ಆ್ಯಂಡ್ ಇನ್ಶೂರೆನ್ಸ್. ಫೈನಾನ್ಷಿಯಲ್ ಇನ್ಕ್ಲೂಷನ್ ಕ್ಯಾನ್ ಹೆಲ್ಪ್ ಪೀಪಲ್ ಬಿಲ್ಡ್ ಅಸೆಟ್, ಮ್ಯಾನೇಜ್ ರಿಸ್ಕ್ ಆ್ಯಂಡ್ ಇಂಪ್ರೂವ್ ದೇರ್ ಲೈವ್ಲಿಹುಡ್. ಸೊ ಪಾವರ್ಟಿ ಇಟ್ ಮೀನ್ಸ್ ಬಡತನವನ್ನು ಕಡಿಮೆ ಮಾಡುತ್ತೆ. ಹೆಂಗಪ್ಪ ಅಂದರೆ ಪ್ರೊವೈಡಿಂಗ್ ಎಕ್ಸೆಸ್ ಟು ಸೇವಿಂಗ್ಸ್. ಇದೇನು ಮಾಡ್ಲತ್ತದ ಅಂದ್ರೆ ಸೇವಿಂಗ್ಸ್ ಮಾಡ್ಲಿಕ್ಕೆ ಇಟ್ ಮೀನ್ಸ್ ಜನರಿಗೆ ಎಲ್ಲ ರೀತಿ ಬ್ಯಾಂಕ್ನ ಒಂದು ಫೈನಾನ್ಷಿಯಲ್ ಸರ್ವಿಸಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೇವೆ ಅಂದರೆ ಅವರು ಖಂಡಿತವಾಗಿ ಸೇವಿಂಗ್ಸ್ ಮಾಡ್ತಾರೆ. ಸೊ ಕ್ರೆಡಿಟ್ ಇಟ್ ಮೀನ್ಸ್ ಲೋನ್ ತೊಗೊಳ್ತಾರೆ, ಇನ್ಶೂರೆನ್ಸ್ ಮಾಡಿಸ್ಕೊಳ್ತಾರೆ. ಫೈನಾನ್ಷಿಯಲ್ ಇನ್ಕ್ಲೂಷನ್ ಹೆಲ್ಪ್ ಕ್ಯಾನ್ ಪೀಪಲ್ ಸೇವಿಂಗ್ಸ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ಲತ್ತದು, ಕ್ರೆಡಿಟು, ಇನ್ಶೂರೆನ್ಸು ಆ್ಯಂಡ್ ಪೀಪಲ್ ಬಿಲ್ಡ್ ಅಸೆಟ್ಸ್, ಮ್ಯಾನೇಜ್ ಅವರ್ ರಿಸ್ಕ್ಸ್ ಆ್ಯಂಡ್ ಇಂಪ್ರೂವ್ ದೇರ್ ಲೈವ್ಲಿಹುಡ್. ಸೊ ಫಸ್ಟ್ ಇಟ್ ಮೀನ್ಸ್ ನಮಗೆ ನಾವು ಒಂದು ಬಿಲ್ಡ್ ಆಗ್ಲಿಕ್ಕೆ ಸಹಾಯ ಮಾಡ್ತದೆ ಅಂದರೆ ಪಾವರ್ಟಿ ಇಟ್ ಮೀನ್ಸ್ ಬಡತನ ಕಡಿಮೆ ಮಾಡ್ತದೆ. ನೆಕ್ಸ್ಟ್ ಎಕಾನಮಿಕ್ ಗ್ರೋತ್. ಫಸ್ಟು ನಾವು ಇಟ್ ಮೀನ್ಸ್ ಬಡತನ ಕಡಿಮೆ ಆಗ್ಲತ್ತದ, ನಾವು ಬಿಲ್ಡ್ ಆಗ್ಲತ್ತಿದ್ದೀವಿ. ಸೊ ನೆಕ್ಸ್ಟ್ ಎಕಾನಮಿಕ್ ಗ್ರೋತ್, ನಾವು ಬಿಲ್ಡ್ ಆಗೋದಲ್ಲದೆ ನೆಕ್ಸ್ಟ್ ಎಕಾನಮಿಕ್ ಕೂಡ ಒಂದು ಗ್ರೋತ್ ಮಾಡ್ತಾ ಇದೆ. ಸೊ ಫೈನಾನ್ಷಿಯಲ್ ಇನ್ಕ್ಲೂಷನ್ ಸೊಸೈಟಿ ಕ್ಯಾನ್ ಫಾಸ್ಟರ್ ಎಂಟರ್ಪ್ರೆನ್ಯೂರ್ಶಿಪ್, ಜಾಬ್ ಕ್ರಿಯೇಷನ್ ಆ್ಯಂಡ್ ಓವರ್ ಆಲ್ ಎಕಾನಮಿಕ್ ಡೆವಲಪ್ಮೆಂಟ್. ಫಸ್ಟ್ ರೆಡ್ಯೂಸ್ ಪಾವರ್ಟಿ, ನೆಕ್ಸ್ಟ್ ಎಕನಾಮಿಕ್ ಗ್ರೋತ್ ಇಟ್ ಮೀನ್ಸ್ ಎಂಟರ್ಪ್ರಿನರ್ಶಿಪ್ ಇಟ್ ಮೀನ್ಸ್ ಜಾಬ್ ಕ್ರಿಯೇಷನ್, ಜಾಬನ್ನು ಆಪರ್ಚುನಿಟಿ ಜಾಬ್ ಕ್ರಿಯೇಷನ್ ಅಂದರೆ ಎಂಪ್ಲಾಯ್ಮೆಂಟ್ ಜಾಸ್ತಿ ಮಾಡ್ಲೈತೆ. ಸೊ ಎಂಪ್ಲಾಯ್ಮೆಂಟ್ ಜಾಸ್ತಿ ಆದರೆ ಎಕಾನಮಿ ಕೂಡ ಗ್ರೋತ್ ಡೆವಲಪ್ಮೆಂಟ್ ಆಗುತ್ತೆ. ಸೊ ನೆಕ್ಸ್ಟ್ ಎಕನಾಮಿಕ್ ಗ್ರೋತ್ ಆಯ್ತು. ನೆಕ್ಸ್ಟ್ ಸೋಷಿಯಲ್ ಡೆವಲಪ್ಮೆಂಟ್. ಫೈನಾನ್ಷಿಯಲ್ ಇನ್ಕ್ಲೂಷನ್ ಕ್ಯಾನ್ ಕಾಂಟ್ರಿಬ್ಯೂಟ್ ಟು ಇಂಪ್ರೂವ್ ಹೆಲ್ತ್, ಎಜುಕೇಷನ್ ಆ್ಯಂಡ್ ಲಿವಿಂಗ್ ಸ್ಟ್ಯಾಂಡರ್ಡ್ಸ್. ಸೊ ಫಸ್ಟ್ ರೆಡ್ಯೂಸ್ ಪಾವರ್ಟಿ, ಬಡತನ ಕಡಿಮೆ ಆಯಿತು, ಎಕನಾಮಿಕ್ ಗ್ರೋತ್ ಆಯಿತು, ಫೈನಾನ್ಷಿಯಲ್ ಫಿಟ್ ಆದ್ವಿ ಅಂದ್ರೆ ಆಬ್ವಿಯಸ್ಲಿ ಏನಾಗ್ತದೆ ಅಂದ್ರೆ ಸೋಷಿಯಲ್ ಡೆವಲಪ್ಮೆಂಟ್, ಸಮಾಜದಲ್ಲಿ ಬೆಳವಣಿಗೆ ಕಾಣ್ತಾರೆ ಪ್ರತಿಯೊಬ್ಬ ವ್ಯಕ್ತಿ. ಹೆಂಗಪ್ಪ ಅಂದರೆ ಇಂಪ್ರೂವ್ ಹೆಲ್ತ್, ಎಜುಕೇಷನ್ ಕಲಿಯುತ್ತಾರೆ ಚೆನ್ನಾಗಿ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಕೂಡ ಲೈಫಲ್ಲಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಬಿಲ್ಡ್ ಆಗ್ತದೆ. ಸೊ ಇಟ್ ಈಸ್ ಡೀಟೇಲ್ಸ್ ಅಬೌಟ್ ಫೈನಾನ್ಷಿಯಲ್ ಇನ್ಕ್ಲೂಷನ್.